ಅದು ಎಲ್ಲೋ ನನಗೆ ಮಿಕ್ಕಿದ ಎಲ್ಲಾ ಟಾಸ್ಕ್ ಅಲ್ಲೂ ನೀವು ಯಾವ್ಯಾವ್ದ್ರಲ್ಲಿ ಭಾಗವಹಿಸಿದ್ರೆ ಅದು ನೀವಾ ಲಾಜಿಕಲಿ ಒಬ್ರು ನೋಡೋ ವೀಕ್ಷಕರು ನೋಡೋದೇನಂತ ಅಂದ್ರೆ ಇಬ್ರು ಮಾಡೋ ಕೆಲಸ ನೀವು ಬಿಟ್ಕೊಟ್ಟಿರೋದನ್ನ ಒಬ್ರು ಮಾಡ್ತಾ ಇದ್ದಾರೆ. ಓಕೆ, ಹೌ ಡಸ್ ದಟ್ ಲುಕ್? ಫೀಲ್ ಕಂಫರ್ಟಬಲ್ ಡೂಯಿಂಗ್ ಇಟ್ ಸರ್. ಸೊ ಅಂದ್ರೆ ನೀವು ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಫಿಸ್ಟ್ ಫೈಟ್ ಮಾಡಿ ಒಬ್ರಿಗೆ ಪಂಚ್ ಮಾಡ್ತೀನಿ ಹೊಡಿತೀನಿ ಅಂತೀರಲ್ಲ ನೀವು, ಅದು ನೀವಾ? ಇಲ್ಲ, ಬಟ್ ಆ ಕಡೆಯಿಂದ ಬರುತ್ತೆ ಮಾತಾಡಿ ಹೇಳಿದ್ರಲ್ಲ, ಈಗ ಅದು ಜನ ನೋಡಿದ್ರು. ಇಬ್ರು ಸೇರಿ ಫೈಟ್ ಮಾಡಿದ್ರೆ 70 ಮಿನಿಟ್ಸ್ ಟಾರ್ಗೆಟ್ ಏನಿದೆ 50 ಆಗ್ಬೋದಿತ್ತದು ಇಬ್ರು ಸೇರಿ ಫೈಟ್ ಮಾಡಿದ್ರೆ ಪ್ರಾಬಬ್ಲಿ ಸರ್. ಸೊ ಇವಾಗ ನೀವು ಮಾಡಿರುವಂತ ನೀವು ಕಾಂಟ್ರಿಬ್ಯೂಷನ್ ಇಲ್ಲದೆ ಇರೋದ್ರಿಂದ ಅವರು ಅಶ್ವಿನಿ ಅವರು 75 ಮಿನಿಟ್ಸ್ ಮೇಲೆ ನಿಲ್ಬೇಕಾಯ್ತು. ಈಗ ಅಶ್ವಿನಿ ಅವರೊಬ್ರು ನೀವು ತಗೊಂಡಿರೋ ಡಿಸಿಷನ್ ಇಂದ ಅಶ್ವಿನಿ ಅವರೊಬ್ರು ಕ್ರೂರಿ ತರ ಕಾಣಿಸಲ್ವಾ? ಇವ್ರು ಒಳ್ಳೆಯವರು ಕುತ್ಕೊಂಡ್ಬಿಟ್ರು, ಅವ್ರು ನೋಡಿ ಅವ್ರು ಎಷ್ಟು ಕ್ರೂರಿಯ ಹೆಣ್ಣು. ಪರ್ಸ್ಪೆಕ್ಟಿವ್ಸ್ ತಗೊಳ್ಳೋಣ, ಸೇರ್ಕೊಂಡು ಆಡಿದಾಗ ಏನ್ ಬರುತ್ತೆ. ಟಾಸ್ಕ್ ಇವಾಗ ವೀಕ್ಷಕರಲ್ಲಿ ಎಲ್ಲಾರು ಟ್ಯೂನ್ ಅಪ್ ಆಗಿರೋದೇನಂದ್ರೆ ಟಾಸ್ಕ್ ಅಂತ ಬಂದಾಗ ಯಾವ ರೀತಿ ಆಡ್ತಾರಂತ ನೋಡೋ ಕುತೂಹಲದಲ್ಲಿ ಅವ್ರು ಕೂತ್ಕೊಳ್ತಾರೆ ಹೊರತು ಯಾರು ಜಡ್ಜ್ ಮಾಡಕ್ಕಂತೂ ಖಂಡಿತ ಕೂರಲ್ಲ. ಈಗ ನೀವು ಮಸಿ ಬಳಿಬೇಕು ಅಂತ ಇರುತ್ತೆ, ಮಸಿ ಬಳಿದು ಅವ್ರದ್ದು ಪಾಯಿಂಟರ್ ಸೈಡ್ ಅಂತ ಇರುತ್ತೆ. ಮಾಡಲ್ಲ ನಾವು ನಿಜ ಜೀವನದಲ್ಲಿ ಮಾಡ್ತೀವ? ಯಾರು ನಮಗೆ ಎಷ್ಟೇ ನೋವು ಕೊಡಲಿ ಹೋಗಿ ಮಸಿ ಬಳಿದು ಮಾಡ್ತೀವ ನಾವು? ಬಟ್ ಮಾಡಲ್ಲ ನಾವು. ಈಗ ನನ್ನ ಪರ್ಸನಾಲಿಟಿ ಎಲ್ಲ ಹೆಂಗೆ ಹೇಳಕ್ಕಾಗುತ್ತೆ? ಇದನ್ನೆಲ್ಲ ದಾಟ್ಕೊಂಡು ಹೇಗೆ ಹ್ಯಾಂಡಲ್ ಮಾಡ್ಕೊಂತೀರಿ ಅನ್ನೋದನ್ನೇ ತಾನೇ ಬಿಗ್ ಬಾಸ್. ಈ ವಿಚಾರ ಬಂದಾಗ ಅಗೇನ್ ನೀವು ಮಾಡಿದ್ದು ತಪ್ಪು ಸರಿ ನಾವು ಮಾತಾಡ್ತಾ ಇಲ್ಲ, ಹೇಗೆ ಕಾಣಿಸ್ಬೇಕು ನಾನು ಅಷ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಅದಕ್ಕೆ ತಾನೇ ಈ ಕಾನ್ವರ್ಸೇಷನ್ ನಡೀತಾ ಇರೋದು. ನೀವು ಆ ಯೋಚನೆ ಮಾಡಿದ್ರೆ ಈ ಕಾನ್ವರ್ಸೇಷನ್ ಇಲ್ವಲ್ಲ. ಎಷ್ಟೋ ಡಿಸಿಷನ್ಸ್ ನಾವು ತಗೊಳ್ಳೋದ್ರಲ್ಲಿ ನಾವು ಒಬ್ಬರು ಇರೋಲ್ಲ, ಅದ್ರ ಒಂದು ಇನ್ನೊಬ್ರು ಇರ್ತಾರೆ. ಆ ಇನ್ನೊಬ್ಬರ ಬಗ್ಗೆ ಒಂದು ಚೂರು ಯೋಚನೆ ಮಾಡಬೇಕಾಗತ್ತೆ. ದಟ್ ಇಸ್ ಸೆನ್ಸಿಟಿವಿಟಿ. ನೀವು ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದನ್ನು ತಗೊಂಡಿದ್ರೆ